ಅಯ್ಯೋ ಮಾತಾಡೋದಿಲ್ಲ ಅಂದ್ರೆ ಮಕ್ಕ ಇಲ್ಲಿ ಬಮ್ಮ ಇಲ್ಲಿ ಹಾ ಬನ್ರಿ ಇಲ್ಲಿ. ವೋಟಿಂಗ್ ಇದೆಯಾ? ವೋಟ್ ಮಾಡಿದ್ರಾ? ಫಸ್ಟ್ ವೋಟಾ? ಇಲ್ಲ, ಸೆಕೆಂಡ್ ವೋಟ್. ಸೆಕೆಂಡ್ ಟೈಮ್ ವೋಟ್ ಮಾಡಿದ್ರಿ. ಹೇಳಿ ಸಿಸ್ಟರ್, ಯಾರು ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿ. ಯಾಕೆ? ಯಾಕೆ? ಮಾತಾಡ್ತೀನಿ. ಯಾಕೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅನ್ನೋ ವಿಶ್ವಾಸ? ಅದಂಗೆ. ಒಂದು ಕಾರಣ ಹೇಳ್ಬೇಕು. ನೀವು ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಿರುತ್ತೆ, ಯೂತ್ಸ್ ಮಾಡ್ತಾರೆ ಯೂತ್ಸ್ಗೆ ಅಂತ. ಇಲ್ಲಿ ಚನ್ನಪಟ್ಟಣದ ಸ್ಪರ್ಧೆ ಮಾಡ್ತಿರೋದು. ಯೋಗೇಶ್ವರ್ ಹೆಲ್ಪ್ ಮಾಡಿಲ್ವಾ? ಯೋಗೇಶ್ವರ್ ಅವರು ಮಾಡವ್ರೆ. ಅಂದ್ರೆ ಕುಮಾರಸ್ವಾಮಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಕೊಡ್ಸವ್ರೆ, ಕಾಲೇಜು ಎಲ್ಕ ತುಂಬಾ ಹೆಲ್ಪ್ ಮಾಡವ್ರೆ. ಸೊ ಗೆಲ್ಬಹುದು ಅಂತ. ಯೂಸ್ ಯೋಚನೆ ಮಾಡಿದ್ರೆ ಗೆಲ್ಬಹುದು, ಎಲ್ಲ ಹಾಕಿದ್ರೆ ಓಟ್ ಅಂತ. ಇವತ್ತಿನ ಯೂತ್ಸ್ಗೆ ಏನ್ ಇಂಪಾರ್ಟೆಂಟ್? ಯೂಸ್ಗೆ ಎಜುಕೇಶನ್ ಇಂಪಾರ್ಟೆಂಟ್. ಎಜುಕೇಶನ್ ಸಿಗ್ತಾ ಇದೆ ನಿಮ್ಗೆ ಚನ್ನಪಟ್ಟಣದಲ್ಲಿ? ಸಿಗ್ತಾ ಇದೆ, ಒಳ್ಳೆ ರೀತಿನಾಗಿದೆ. ಒಳ್ಳೆ ರೀತಿನಾಗ. ಯಾರು ಕಟ್ಸಿದ್ದು ಆ ಕಾಲೇಜು ಅಭಿವೃದ್ಧಿ ಎಲ್ಲ ಮಾಡೋದಕ್ಕೆ ಕಾರಣಕರ್ತರು? ಕೆರೆಗೆ ನೀರ್ ತುಂಬಿಸಿರೋ ಸಾಲದು ಅಲ್ಲ? ಕೆರೆಗೆ ನೀರ್ ತುಂಬಿಸವ್ರೆ ಅಂದ್ರೆ ಅವ್ರು ಕಟ್ಸಿರೋದಕ್ಕೆ ತಾನೇ ತುಂಬಿಸಿರೋದು. ಕುಮಾರಸ್ವಾಮಿ ತಾನೇ ಫಸ್ಟ್ ಎಲ್ಲ ಕಟ್ಟಿರೋದು. ಸೊ ಹಂಗಾಗಿ ಯೋಗೇಶ್ವರ್ಗಿಂತ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕನ್ನೋದು. ಎಲ್ಲ ಹೇಳ್ತಾರೆ ಕುಮಾರಸ್ವಾಮಿ ಅವ್ರನ್ನೆಲ್ಲ ಗೆಲ್ಸಿದ್ವಿ, ಅವ್ರು ಬಿಟ್ಟು ಕ್ಷೇತ್ರನ ಬಿಟ್ಟು ಹೋಗ್ಬಿಟ್ರು, ಈಗ ಅವ್ರ ಮಗನ್ ಕರ್ಕೊಂಡ್ ಬಂದ್ರು, ಬೇರೆಯವ್ರು ಇಲ್ಲಿಲ್ವಾ ಕೊಡ್ಬೋದಿತ್ತು ಅಂತ ಪ್ರಶ್ನೆ ಮಾಡ್ತಾರೆ. ಏನಿಲ್ಲ, ನೋಡೋಣ ಗೆದ್ಮೇಲೆ ಏನಾಗುತ್ತೆ ಅಂತ. ಒಂದ್ ಚಾನ್ಸ್ ಕೊಡಿ ಅಂತ ಕೇಳ್ಕೊಂಡವ್ರೆ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಡೆ. ಇಲ್ಲ, ಬೇಡ ಬಿಡಿ. ನೋಡಿ, ಇವತ್ತಿನ ಯುವಕರು ಅಟ್ಲೀಸ್ಟ್ ಇಷ್ಟ ತಿಳ್ಕೊಂಡಿರ್ತಾರಲ್ಲ, ಅದು ಖುಷಿ ವಿಚಾರ. ಯಾಕೆಂತಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ತಾನೇನು ಕೋಟ್ ಹಾಕ್ತಿದ್ದೀನಿ ಅಂತೇಳಿ. ಆದ್ರೆ ಒಬ್ರು ಎಜುಕೇಟೆಡ್ ಆಗಿರೋದನ್ನ ಗಮನಿಸಿದಾಗ ಒಂದು ನಿಜಕ್ಕೂ ಕೂಡ ಖುಷಿ ವಿಚಾರ. ಬನ್ನಿ ಇನ್ನು ಮಾತಾಡ್ಸೋಣ. ಈಗ ಯಾರು ಗೆಲ್ತಾರಂತೆ? ನಮ್ಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ನಿಂದ ಇದೇ ಊರು ತಾನೇ? ನಮ್ದು ಇದೇ ಊರಲ್ಲ. ಯಾವ ಊರು ಮತ್ತೆ? ಗಿಜಗದಾಸನ ದೊಡ್ಡಿ. ಯಾವ 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 ಎಲ್ಲಿಗೆ ಬರ್ತದೆ? ಯಾವ ಊರಿಗೆ ಬರ್ತದ? ಅದು ಇಗ್ಲೂರ್ ಸೈಡ್ ಬರುತ್ತೆ. ಮಂಡ್ಯಾಗ? ಯಾವ್ದಕ್ಕೆ? ಚನ್ನಪಟ್ಟಣ ಸೈಡ್, ಇಗ್ಲೂರ್ ಸೈಡ್ ಬರುತ್ತೆ. ಇಗ್ಲೂರ್ ಗೊತ್ತಿಲ್ವಾ? ಚನ್ನಪಟ್ಟಣದ ಕ್ಷೇತ್ರಕ್ಕೆ ತಾನೇ ಬರೋದು ಅದನ್ನು? ಚನ್ನಪಟ್ಟಣ ಕ್ಷೇತ್ರಕ್ಕೆ ಅಲ್ವೇನಪ್ಪ ಬರೋದು ಅದನ್ನು? ಏನ ನಿಮ್ಮೂರಲ್ಲಿ ಏನ್ ಚರ್ಚೆ ಆಗ್ತಿದೆ, ಯಾರು ಗೆಲ್ತಾರಂತ? ನಿಮ್ಮೂರಲ್ಲಿ ಏನ್ ಚರ್ಚೆ ಆಗ್ತಿದೆ, ಯಾರು ಗೆಲ್ತಾರೆ ಅಂತ? ನಮ್ ಕಡೆ 2 ಫೈಟ್ ಐತೆ. ಹೌದಾ? ಯಾಕೆ ಫೈಟ್ ಆಯ್ತು ಈ ಸರಿ? ಲಾಸ್ಟ್ ಮೂಮೆಂಟ್ ಅಲ್ವಾ ಇಬ್ರು ಬಂದಿದ್ದು? ಹೌದು, ಲಾಸ್ಟ್ ಮೂಮೆಂಟ್ ಅಲ್ಲ. ಅಂದ್ರೆ ಏನಾದ್ರ ಬಗ್ಗೆ ಏನಕ್ಕೆ ಫೈಟ್ ಅಂತ ಏನಕ್ಕೆ ಅನಿಸ್ತು ನಿಂಗೆ? ಅಂದ್ರೆ ಇಬ್ರು 2 ಸಾರಿ ಸೋತವ್ರೆ. ಅದಕ್ಕೆ 2 ಸಾರಿ ಇವಾಗ ಯಾರೋ ಒಬ್ರು ಯಾರು ಗೆಲ್ಬೇಕು ಇವಾಗ. ಅದಕ್ಕೆ 2 ಸಾರಿ ಇವಾಗ ಇಬ್ರು ಯಾರೋ ಒಬ್ರು ಗೆಲ್ಬೇಕಂತ ಫೈಟ್ ನಡೀತಾ ಐತೆ. ಯಾರು ಗೆಲ್ತಾರೆ ನಿಮ್ ಪ್ರಕಾರ? ನಮ್ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ಬೆಟರ್ ಅನ್ಕೋತೀನಿ. ಯಾಕೆ ಬೆಟರ್ ಅಂತ ಏನಕ್ಕೆ ಬಂತು ನಿನ್ ಬಾಯಲ್ಲಿ? ಇವಾಗ ಯೂತ್ ಅಲ್ವಾ, ಅಂದ್ರೆ ಈಗ ಯಂಗ್ಸ್ಟಾರು ನಮ್ಮಂತ ಯೂತ್ಗಳಿಗೆ ಏನಾರ ಕೆಲಸ ಏನಾರ ಸಿಗ್ಬೋದು, ಅವ್ರ ಕಡೆಯಿಂದ ಏನಾರ ಮಾಡ್ತಾರೆ ಅಂತ. ಹೌದಾ? ಬಾಲ್ ಕೊಡ ಇಲ್ಲಿ, ಬರಲಿ ಬಾಲ್ ಕೊಡ ಇಲ್ಲಿ. ಯಾವ ಸ್ಕೂಲು? ಡಿಗ್ರಿ ಕಾಲೇಜು. ನೋಡಿ, ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ಕ್ಷಮಿಸ್ಬೋಣ. ಓಟ್ ಹಾಕ್ದಾ? ತೋರ್ಸು ಓಟ್ ಹಾಕಿರೋದು. ಅಲ್ಲಿ ತೋರ್ಸ, ಕ್ಯಾಮ್ರಾಗ ತೋರ್ಸ್ರ. ವಾಲಿಬಾಲ್ ಪ್ಲೇಯರಾ? ಯಾವ್ದು? ಕೌಂಟ್ರಾ, ಅಟ್ಯಾಕಿಂಗಾ, ಡಿಫೆಂಡರಾ? ಅಟ್ಯಾಕಿಂಗು. ತಾಲೂಕ್ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಯಾವ ಮಟ್ಟದಲ್ಲಿ ಆಡಿದಿರಿ? ಮಟ್ಟ ಆಡಿದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಆಡ್ಬೇಕು. ನೀನ್ ಯಾವ ಆಟ ಆಡ್ತೀಯಾ? ನಾನು ವಾಲಿಬಾಲ್ ಅಲ್ಲಿ ಬ್ರೋ. ನೀನು ಡಿಫೆಂಡರ್. ನೀನ್ ಹೈಟ್ ಇದೆಯಾ, ಅದಕ್ಕೆ ನೀನ್ ಅಟ್ಯಾಕರ್. ನೀನು ಸ್ವಲ್ಪ ಕುಳ್ಳಗಿದ್ಯಾ, ಅದಕ್ಕೆ ನೀನ್ ಡಿಫೆಂಡರ್. ಓಕೆ, ಯಾರು ಗೆಲ್ತಾರೆ? ಬೊಂಬೆ ನಾಡಲ್ಲಿ ಬೊಂಬೆ ಆಟ ಆಡ್ಸೋದು ಯಾರು? ಇಬ್ರಿಗೂ ಫೈಟ್ ಐತೆ, ಯಾರು ಗೆಲ್ತಾರೋ ಏನೋ ನಮಗೂ ಇನ್ನ ಗೊತ್ತಿಲ್ಲ. ಯಾಕೆ ಫೈಟ್ ಅಂತ ಎಲ್ರು ಹೇಳ್ತಾವ್ರು? ಯಾಕೆ ಅಷ್ಟೊಂದು? ಅಂದ್ರೆ ಎಲ್ಲ JDS ಅಂತಾರೆ, ಸಿಟಿಲೆಲ್ಲ ಯೋಗೇಶ್. ಅದಕ್ಕೆ ನಾವೇ ಹೇಳಕ್ಕಾಗುತ್ತೆ? ನಾವ್ ಹೇಳಕ್ ಆಗಲ್ವಲ್ಲ ಯಾರು ಗೆಲ್ತಾರೆ ಅಂತ. ಯಾಕಾಗಲ್ಲ? ಓಟ್ ಹಾಕಿದಿರಲ್ಲಪ್ಪ. ಈಗ ನೀವಿಬ್ರು ಓಟ್ ಹಾಕಿದೀರಾ, ನೀವ್ ಯಾರಿಗೆ ಹಾಕಿರ್ತೀರಾ? ನೀವ್ ಯಾರಿಗೆ ಹಾಕಿರ್ತೀರಾ? ಕಾಂಗ್ರೆಸ್ ಹಾಕಿದ ಹಂಗೆ. ಯಾರು ಗೊತ್ತಿಲ್ಲ. ಅಭಿವೃದ್ಧಿ ಆಗಿದೆ ಕ್ಷೇತ್ರ? ಚನ್ನಪಟ್ಟಣದೇ ಕೇಳ್ತಾ ಇರೋದು, ಅಭಿವೃದ್ಧಿ ಆಗೈತಾ ಅಂತ. ಆಗೈತೆ. ಇನ್ನೂ ಆಗ್ಬೇಕ ತಾನೆ? ಆಗ್ಬೇಕು. ಓಟ್ ಹಾಕಿದಿರಲ್ವಾ ನೀವು? ಈಗ ಪ್ರಶ್ನೆ ಮಾಡ್ಬೋದು. ಚೆನ್ನಾಗ್ ಆಟ ಆಡಿ ಚನ್ನಪಟ್ಟಣಕ್ಕೆ ಒಳ್ಳೆ ಕೀರ್ತಿ ತಗೊಂಬನ್ನಿ, ರಾಜ್ಯಕ್ಕೂ ಅಷ್ಟೇ. ಬಾಗುರು ಇಲ್ಲಿ ಓಟ್ ಹಾಕ್ದ ಅಣ್ಣ? ಗುಡ್. ಯಾರು ಗೆಲ್ತಾರೆ? ಯಾರೋ ಗೆಲ್ತಾರ ಹೇಳ್ಬೇಕು. ಅಲ್ವಾ ನೀನು? ಎಷ್ಟನೇ ಕ್ಲಾಸ್? ಸೆಕೆಂಡ್ ಇಯರ್ BSc. ಸೆಕೆಂಡ್ ಇಯರ್ BSc ಬ್ಯಾಚುಲರ್ ಆಫ್ ಸೈನ್ಸ್. ಯಾವ್ದು ನಿನ್ ಫೇವ್ರೇಟ್ ಸಬ್ಜೆಕ್ಟ್? ಯಾವ್ದು ಇಲ್ಲ, ಸೈನ್ಸ್ ತಗೊಂಡಿರೋದು ಸೈನ್ಸ್. ಸೈನ್ಸ್ ಓದ್ತಿರೋದೇ ಸೈನ್ಸ್. ಅದ್ರಲ್ಲಿ ಯಾವ್ದು?
ಫಿಶ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಫಿಶ್ ಅಗ್ರಿಕಲ್ಚರ್. ಯಾವುದೇ ಅಲ್ಲ ಬೇರೆ ಕಳ BSc ನೀವು ಯಾವ್ದು ಓದ್ತಿರೋದು? ನಾನು ಬಿಕಾಮ್. ಲೆಕ್ಕಾಚಾರ ಪಕ್ಕ. ಯಾರು ಗೆಲ್ತಾರೆ ನಿಮ್ಮ ಲೆಕ್ಕಾಚಾರದ ಪ್ರಕಾರ? ಯಾರ ಗೆಲ್ಲಿ ಒಟ್ನಲ್ಲಿ ನಾವ್ ಯಾರು ಹಾಕಿದೀವಿ ಅವ್ರು ಗೆಲ್ತಾರೆ ಅಷ್ಟೇ. ಯಾರ್ಗ್ ಹಾಕಿದ್ರಿ? ಅವೆಲ್ಲ ಸೀಕ್ರೆಟ್ ಹೇಳ್ಬಾರ್ದು. ವೋಟಿಂಗ್ ಆಗೋಯ್ತು. ಬೇಡ. ಯಾರು ಗೆಲ್ತಾರೆ? ನೀನ್ ಹಾಕಿರೋದ್ರ ಬಗ್ಗೆ ಬೇಡ, ಯಾರು ಗೆಲ್ತಾರೆ ಕ್ಷೇತ್ರದಲ್ಲಿ ಏನ್ ಚರ್ಚೆ ಆಗ್ತಿದೆ? ನಿಖಿಲ್ ಗೆಲ್ತಾರೆ ಅಂತ ಅವರೆಲ್ಲ ಹೇಳ್ತವ್ರೆ, ನೋಡುವ. ಯಾಕೆ ಅವ್ರು ಗೆಲ್ತಾರೆ ಅಂತ ಎಲ್ಲ ಹೇಳ್ತಾವ್ರೆ? ಯೂತ್ ಗೆಲ್ಲಿ ಅಂತ. ಯೂತ್. ಯೋಗೇಶ್ವರ್ ಸ್ವಲ್ಪ ಯೂತಾಗೆ ಕಾಣ್ತಾರಪ್ಪ. ವಯಸ್ಸಾಗೈತಲ್ಲ. ಕಾಣಕ್ಕಿಲ್ಲಪ್ಪ. ಡೌಗಳು ಬರೀ ನನ್ ಮಗ. ಇರ್ಲಿ ಬಾಯ್ಲಿ, ನಿನ್ ಪ್ರಕಾರ ಯಾರು ಗೆಲ್ತಾರೆ? ಯಾರು ಯೋಗೇಶ್ 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 ಯಾಕೆ ಯೋಗೇಶ್ವರ್ ಅವ್ರು ಗೆಲ್ತಾರೆ ಅಂತ ನೀವು? ಏನ್ ಗೆಲ್ತಾರೆ ಅನಿಸ್ತದೆ, ನೋಡೋಣ. ಅವ್ರು ಮಾತಾಡ್ದಾಗ ಡೋ ಅಂದ್ರೆ ನೀವು ಮಾತಾಡ್ದಾಗ ಏನಂತ ಹೇಳಿ ಇದೆಲ್ಲ ಅದ್ ಕೇಳಿದೆ. ಅವ್ನು ಡವ್ ಮಾಡ್ತಾವನ ಅದ್ ಕೇಳಿದೆ. ಜಾಲಿ ಎಲ್ಲ ಖಾಲಿ. ಖಾಲಿ ಎಲ್ಲ ಯಾರು ಖಾಲಿ ಆಗ್ತಾರೆ, ಯಾರು ಜಾಲಿ ಆಗತ್ತಾರೆ? ಅದ್ ನೋಡೋಣ. 23ನೇ ತಾರೀಕು ಬಂದ್ ನೋಡಿ ನೀವೇನೆ. ನಾವ್ ಇಲ್ಲೇ ಇರ್ತೀವಪ್ಪ, ಎಲ್ಲೂ ಹೋಗಲ್ಲ. ಆದ್ರೂ ಒಂದು ಇದಂತ ಇರುತ್ತಲ್ಲ ಕ್ಷೇತ್ರ. ಅನಿಸಿಕೆ ಯಾರು ಗೆಲ್ಬಹುದು? ನಾವೀಗ ಎಲ್ಲ ನೋಡ್ಕೊಂಡ್ ಬರ್ತಾ ಇದೀವಲ್ಲ, ನಮ್ಮ ಅನ್ಸಿಕೆನಾ. ನಾಳೆ ಪ್ರೋಗ್ರಾಮ್ ಬರುತ್ತಲ್ಲ ಟಿವಿನಾಗ ನೋಡಿ ಗೊತ್ತಾಗುತ್ತೆ. ಎಲ್ಲ ಕಡೆ ಮಿಶ್ರ ಪ್ರತಿಕ್ರಿಯೆ ಇದೆ. ಅಂದ್ರೆ ಒಂದ್ ಸ್ವಲ್ಪ ಜನ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತಾರೆ, ಒಂದ್ ಸ್ವಲ್ಪ ಜನ ಯೋಗೇಶ್ವರ್ ಗೆಲ್ತಾರೆ. 23 ತಾರೀಕು 75% ಯೋಗೇಶ್, 25 ನಿಖಿಲ್ ಕುಮಾರಸ್ವಾಮಿ. ಸೇಮ್ ಬ್ರೋ. ಆದ್ರೆ ಅಂದ್ರೆ ಜಾತಿ ಭೇದ ಮಾಡುವಂಗಿಲ್ಲ ಬಿಡಿ, ಅದರಲ್ಲಿ ಗೊತ್ತಾಗುತ್ತೆ, ನೋಡೋಣ. ನಿಖಿಲ್ ಕುಮಾರಸ್ವಾಮಿ ಎಲ್ಲ ಹೇಳೋದು ನಮ್ಮ ಹುಡುಗರ ಪ್ರಕಾರ ಎಲ್ಲ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿನೇ. ಜಮೀರ್ ಅಹಮದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಗೊತ್ತಾ? ಅದ್ ಸರಿನಾ? ಅದು ಸರಿ ಅಲ್ಲ. ಎಲ್ಲಾರು ಅವ್ರು ಯೋಚನೆ ಮಾಡ್ಬಿಟ್ಟು ಮಾತಾಡ್ಬೇಕಾಯ್ತು. ಯಾವುದೇ ಆಗ್ಲಿ ಏನೋ ಮಾಡಕ್ಕಾಗಲ್ಲ. ಡ್ಯಾಮೇಜ್ ಆಗುತ್ತಾ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ? ಡ್ಯಾಮೇಜ್ ಆಗಿದೆ ಬ್ರೋ. ಇಲ್ಲ ಅನ್ಸುತ್ತೆ. ಚೆನ್ನಾಗಿ ಡ್ಯಾಮೇಜ್ ಆಗಿದೆ ಬ್ರೋ. ಚೆನ್ನಾಗಿ ಡ್ಯಾಮೇಜ್ ಅದ್ರ ಬೇರೆ ಚೆನ್ನಾಗಿ ಡ್ಯಾಮೇಜ್ ಆಗಿದೆ. ಎಲ್ಲ ಓಟ್ ಹಾಕೋರೆಲ್ಲ ಲಾಸ್ಟ್ ಅಲ್ಲಿ ಇವ್ರು ಹಿಂಗಂದವ್ರಲ್ಲ ಅನ್ಬಿಟ್ಟು ಬೇರೆಯವರೆಲ್ಲ ಅಲ್ಲಿ ಕಾಂಗ್ರೆಸ್ ಹಾಕೋರೆಲ್ಲ JDS ಹಾಕಿದ್ದಾರೆ. ಏನಣ್ಣ? ಥ್ಯಾಂಕ್ ಯು ಬಣ್ಣ ಮನೇಲಿ ಓಟ್ ಹಾಕ್ತೇನಪ್ಪ. ಸ್ಪೋರ್ಟ್ಸ್ ಪ್ಲೇಯರ್ ಏನಪ್ಪ? ಯಾವ ಆಟ ಆಡ್ತಿ? ನಾನು ಬಾಲ್ ಬ್ಯಾಡ್ಮಿಂಟನ್ ಆಡ್ತೀನಿ. ಬಾಲ್ ಬ್ಯಾಡ್ಮಿಂಟನ್. ಗುಡ್. ನಾನು ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ಇರ್ಲಿ, ಯಾರು ಗೆಲ್ತಾರೆ? ಯೋಗೇಶ್ವರ್ ಗೆಲ್ತಾರೆ. CP ಯೋಗೇಶ್ವರ್ ಗೆಲ್ತಾರೆ. ಯಾಕೆ ಅಂದ್ರೆ ಅವರೇ ಎಲ್ಲ ಈ ಕಡೆ ಎಲ್ಲ ಮಾಡೋದು, ಅವರೇ ಗೆಲ್ಲ. CP ಯೋಗೇಶ್ವರೇ. ನಿಖಿಲ್ ಕುಮಾರಸ್ವಾಮಿ ಅವ್ರ ಅಪ್ಪನ ಏನು ಮಾಡ್ಸಿಲ್ಲ. ಯೋಗೇಶ್ವರ್ ಬಸ್ ಸ್ಟ್ಯಾಂಡ್ ಕಟ್ಸೋರು ಅವರೇ ಮಾಡ್ಸೋದು, ಅವರೇ ಗೆಲ್ಲೋದು ಈ ಸರ್ತಿ. ಕಷ್ಟ ಇದೆ ನಿಖಿಲ್ ಕುಮಾರಸ್ವಾಮಿಗೆ ಸರಿ. ನಿಖಿಲ್ ಕುಮಾರಸ್ವಾಮಿ ಕಷ್ಟ ಐತೆ ಈ ಸರ್ತಿ, ಬೇರೆ ಕಡೆ ಹೋಗ್ಬೇಕು ಅವ್ರೂ ಅಷ್ಟೇ. ಯೋಗೇಶ್ವರೇ ಗೆಲ್ಲೋದು, ಇಲ್ಲೇ ಇರ್ತಾರೆ ಯೋಗೇಶ್ವರ್. ಚನ್ನಪಟ್ಟಣ ಪಕ್ಕದಲ್ಲಿ ತಾನೆ ಇರೋದು ಮದ್ದೂರು? ಹೌದು. ಮದ್ದೂರಲ್ಲಿ ಭಾರಿ ಬೆಟ್ಟಿಂಗ್ ನಡೀತಾ ಇದಂತೆ. ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ಇಲ್ಲ ಗೊತ್ತಿಲ್ಲ. ನಿಜ ನಮಗ್ ಗೊತ್ತಾಗದೆ. ನಿಖಿಲ್ ಗಣ್ಣ ಕೇಳ್ತಾರಂತ ಅವರು ಒಂದ್ ಸ್ವಲ್ಪ ಗೆಲ್ಲೋದು ನಿಖಿಲ್ ಅಣ್ಣನೇ. ಹೌದಾ? ನಿಮ್ ಮದ್ದೂರಲ್ಲಿ ಏನ್ ಚರ್ಚೆ ಆಗ್ತಿದೆ? ನಿಖಿಲ್ ಅಣ್ಣ ಗೆಲ್ತಾನೆ ಅಂತ ಚರ್ಚೆ ಆಗ್ತಾ ಇರೋದು. ನೀವಿಲ್ಲಿ ಚನ್ನಪಟ್ಟಣದಲ್ಲಿ ವಿಚಾರಿಸಿದಾಗ ಏನ್ ಹೇಳಿದ್ರು ಎಲ್ಲ ಜನ? ಇಲ್ಲಿ ನಮ್ಮ ಸಂಬಂಧದಲ್ಲೆಲ್ಲ ನಿಖಿಲ್ಗೆ ಮಾಡಿರೋದು ಗೆಲ್ತದೆ ಅಂತ ಹೇಳೋದು. ನಿಖಿಲ್ 100ಕ್ಕೆ 100 ಭಾಗ ನಿಖಿಲ್ ಅಣ್ಣನೇ ಗೆಲ್ಲೋದು. ನೋಡಿ, ಮದ್ದೂರವರಾದ್ರೂ ಕೂಡ ಈ ಕ್ಷೇತ್ರದ ಅಂದ್ರೆ ಪಕ್ಕದಲ್ಲಿರುವಂತ ಕ್ಷೇತ್ರ, ಹಾಗಾಗಿ ಸಾಮಾನ್ಯವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಮಳೆ ಬೇರೆ ಶುರುವಾಗೋಯ್ತು. ಒಂದು ಕಡೆ ಬೆಳಗ್ಗಿನಿಂದಲೂ ಕೂಡ ನಾವು ಸುತ್ತಾಡಿದಾಗ ಸ್ವಲ್ಪ ಜನ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು, ಇನ್ನು ಸ್ವಲ್ಪ ಜನ ಯೋಗೇಶ್ವರ್ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಮತದಾರ ಪ್ರಭು ಆಲ್ರೆಡಿ ಅಭ್ಯರ್ಥಿ ಭವಿಷ್ಯವನ್ನ ಬರೆದಾಗಿದೆ. ಆ ಭವಿಷ್ಯ ಯಾರ ಪರವಾಗಿ ಬರ್ದಿದ್ದಾನೆ ಅನ್ನೋದು 23ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಕಾಯ್ಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಚನ್ನಪಟ್ಟಣ.